ಥೋ ಸರ್, ಆದ್ರೂ ಏನೇ ಹೇಳಿ, ಈ ಸಲನಾದ್ರೂ ನೀವು ಬಿಡ್ಡಿಂಗ್ಲಿ ಒಬ್ಬ ಪ್ಲೇಯರ್ನು ತಗತಿಲ್ವಲ್ಲ ಸರ್? ಅವರೆಲ್ಲ ನೋಡಿ ಹೆಂಗ್ ಎತ್ತಿದಾರು ಅಂತ. ಈ ಪ್ಲೇಯರ್ಸ್ ಯಾರು ನಮ್ಗೆ ಮ್ಯಾಚ್ ಆಗಲ್ಲ ಮಿಸ್ಟರ್ ಜಾಕ್ಸ್. ಸಾರ್ ಮತ್ ಇನ್ಯಾರು ಸಾರ್? ಎಲ್ಲಾರ್ನು ಎಲ್ಲ ತಗೊಂಡಾಗೋಯ್ತಲ್ಲ ಸಾರ್. RCB ಕಪ್ ಹೊಡಿಬೇಕು ಅಂದ್ರೆ ನನ್ನ ತಲೆಯಲ್ಲಿ ಬೇರೆ ಬೇರೆ ಪ್ಲೇಯರ್ಸ್ ಇದಾರೆ. ಬೇರೆ ಅಂದ್ರೆ ಯಾರು? ಈ ಫುಟ್ಬಾಲ್ ಪ್ಲೇಯರ್ಸ್ ಅವರಲ್ಲ, ರೊನಾಲ್ಡೋ ಮತ್ತೆ ಮೆಸ್ಸಿ. ಬಿಡಿ ಸಾರ್. ಏನ್ ಸಾರ್, ಈ ಕೃಷ್ಣನ ರೊನಾಲ್ಡೋ ಆಮೇಲೆ ಈ ಮೆಸ್ಸಿ ನಮ್ ಟೀಮ್ ಮಸಿ ಮಕ್ಕಾಕಬಿಡು ಉಚ್ಕೋ. ಮತ್ತೆ ಮೆಸ್ಸಿ ಮೆಸ್ಸಿ ಕಡೆ ಸರ್, ಮೆಸ್ಸಿ ನಮ್ ಟೀಮ್ ಬಂದ್ರಂತೂ ನಮ್ ಟೀಮ್ ಟಾಪ್ ಇರುತ್ತೆ ನೋಡಪ್ಪ. RCB ಗೆ ಕಪ್ ಇಂಪಾರ್ಟೆಂಟ್ ಅಲ್ಲ, ಟ್ರೆಂಡ್ ಆಗಿರ್ಬೇಕು ನಾವು. ಅದೇನ್ ಬಿಡಿ ಸರ್, ಇಲ್ಲಿ ಗಾಂಧಿ ಬಜಾರ್ 200 ರೂಪಾಯಿ ಸಿಗುತ್ತೆ, ತಂದ್ಬಿಟ್ಟು ಇಟ್ರೆ ಆಯ್ತು. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಅಲ್ಲಿ ಕಪ್ ಸಿಗುತ್ತಂತಲ್ಲ, ಅದನ್ನ ತಗೊಂಡ್ಬಂದಿಟ್ಟು ಸರ್ ಈಗ ಆರ್ಡರ್ ಮಾಡ್ತೀನಿ. IPL ಟೈಮ್ ಬತ್ತೆ ಬಿಡಿ, ತಲೆ ಕೆಡ್ಸ್ಕೊಬಿಡಿ. ಆದ್ರೂ ಏನೇ ಹೇಳಿ ಸರ್, ನಾವು ಒಂದೊಂದ್ಸಲ ಅಲ್ಲ, ಪ್ರತಿ ಆಕ್ಷನ್ಲು ಬತ್ತೀವಿ, ಹಿಂಗ್ ಮಂಗ್ ಕೂತಿರ್ತೀವಿ, ಎದ್ದೊಯ್ತೀವಿ. ಆದ್ರೂ ನಮ್ ವಿರಾಟನ ಅವನಲ್ಲ, ಒಂದ್ ಮಾತು ತುಟುಕ್ ಪುಟುಕ್ ಅನ್ನಲ್ಲ, ಬರ್ತಾನೆ ಆಡ್ಕೊಟ್ಬಿಟ್ಟು ಹೋಯ್ತಿರ್ತಾನೆ ಅಷ್ಟೇ. ಇದಕ್ಕಾದ್ರೂ ನಾವು ವಿರಾಟ್ಗೆ ಏನಾದ್ರು ಮಾಡ್ಲೇಬೇಕು. ಸರ್, ಏನ್ ಮಾಡ್ಬೋದು? ಅವ್ರ ಮಗ ಹೆಸರೇನು? ಈ ಕೈ ಅಕೈ. ಅಕೈದು ಎಜುಕೇಶನ್ ಎಲ್ಲ ನಾವೇ ನೋಡ್ಕೊಬೋಣ. ಅವ್ನ್ ಖರ್ಚೆಲ್ಲ ನಮ್ದೆ, RCB ಮ್ಯಾನೇಜ್ಮೆಂಟ್. ಹಂಗಾರೆ ಎಲ್ಲಿ ಸ್ಕೂಲ್ ಸೇರ್ಸವ ಅವ್ರನ್ನ? ಇನ್ನೇನ್ ಸೇರಿಸ್ತೆ? ಈ ಗೊರಗುಂಟೆ ಪಾಳ್ಯ, ಕಾಮಾಕ್ಷಿ ಪಾಳ್ಯ, ಕಲಾಸಿ ಪಾಳ್ಯ. ಸರ್ ಏನ್ ಮಾತಾಡ್ತೀರಾ ಸರ್? ವಿರಾಟು ಸರ್ ಈ ಲಂಡನ್ ಇಂಥ ಜಾಗ ಕಳಿಸ್ಬಿಡೋಣ. ಲಂಡನ್ ಆದ್ರೆ ಈ ಲಂಡನ್ಗೆಲ್ಲ ಖರ್ಚಕ್ಕೆ ಜಾಸ್ತಿ ದುಡ್ಡು ಖರ್ಚಾಯ್ತಲ್ಲ, ಏನ್ ಮಾಡವ? ಒಂದ್ ಕೆಲಸ ಮಾಡೋಣ. IPL ಆಕ್ಷನ್ ಟೈಮ್ ಅಲ್ಲಿ ಪ್ಲೇಯರ್ಸ್ ಗಳು ನೇಮ್ ಕೂಗ್ತಾರಲ್ಲ, ಆಗ ಸುಮ್ನೆ ಗರ ಬಡ್ದವ್ರ ತರ ಕುತ್ಕೊಂಬೋಣ. ಹಿಂಗೆ ಅವ್ರ ಹಿಂಗ್ ಕೂಗ್ತಾ ಇರ್ಲಿ, ನಾವು ಗರ ಬಡ್ದವ್ರ ತರ ಕುತ್ಕೊಂಬೋಣ. ಕ್ಯಾಮ್ರಾ ನೋಡೋಣ ಈ ಅನ್ನೋಣ. ಆಮೇಲೆ ಅವ್ರು ಕರೀತಾರೆ, ಹ್ಞೂ ಅನ್ನೋಣ. ಇವ್ರು ಕರೆದ್ರೆ ನೀವು ಎತ್ತಿ ಎತ್ತಿ ಅಂತನ್ನಿ. ನಮ್ನ ಕೇಳಕ್ ಬರ್ತಾರ. ಕೇಳಕ್ ಬಂದ್ರೆ ನಾವು ಹಿಂಗ ಅಂದ್ಬಿಡಿ, ನೆಕ್ಸ್ಟ್ ಹೋಯ್ತಾರ. ಸುಮ್ನೆ ಅವ್ರ ಪಾರ್ಗೆ ಅವಳು ಯಾರು ಕೂಗ್ತಾಳಲ್ಲ, ಅವ್ರ ಪಾಡಿ ಅವ್ರ ಪ್ಲೇಯರ್ ನೇಮ್ ಕೇಳಿ ಕೂಗ್ತೀವಿ, ನಾವು ಕ್ಯಾಪ್ಟರ್ಗಳ ತರ ಕುತ್ಕೊಂಬೋಣ. ಏನು ಕೇಳಿಸಲ್ಲ ನಮ್ಗೆ. ಹಿಂಗೆ ಕುತ್ಕೊಬಿಡೋಣ ಅಷ್ಟೇ. ಅಷ್ಟೇ ನಮ್ದು. ಹಲೋ ಅಣ್ಣ, ಹ್ಞೂ ಅಣ್ಣ ಆಕ್ಷನ್ ಇದೀವಿ, ಮುಗಿದ ತಕ್ಷಣ ಕಟ್ಬಿಡ್ತೀನಿ. ಯಾರು ಅಣ್ಣ ಈ ಮಲ್ಯ ಅವನಲ್ಲ, ತಿರ್ಗ ಕಾಲ್ ಮಾಡ್ತಾವ್, ಈ ತಿಂಗ್ಳು EMI ಕಟ್ಟಿಲ್ಲ, ಕಟ್ಬಿಡಿ ಆಮೇಲೆ ಆಕ್ಷನ್ ಮುಗಿಸ್ಕೊಳ್ಳಿ ಅಂತ. ಜೋಡ್ಲಿ ಅವನ್ಗ. ಆಯ್ತು ಸಾರ್, ಈ ತಿಂಗಳು ಏನಾದ್ರು ಆಗ್ಲಿ ಯಾರನ್ನು ಕರ್ಕಬೇಡಿ. ಸುಮ್ನೆ ಇವ್ರು EMI ಕಟ್ಟದೆ ನಮ್ಗ್ ದುಡ್ಡು ಜಾಸ್ತಿ ಬೇಕು, ಕಟ್ಬಿಡಿ ಸುಮ್ನೆ. ಅಲ್ಲಿ ಇನ್ನೇನ್ ಅದೇ ಮಾಡೋದು, ಯಾವ ಪ್ಲೇಯರ್ಸ್ ಗಳು ತಗೊಳದ್ ಬೇಡ. ಮಲ್ಯ ಅದು ಲೋನ್ ಕಟ್ಟೋಣ, ಅಕ್ಕಯ್ಯನ ಸ್ಕೂಲ್ ಸೇರ್ಸ್ಬಿಟ್ಟು ಓದ್ಸೋಣ ಅವನ್ನ. ಅಷ್ಟೇ. ನಮ್ಮ RCB ಅವರು ಹೆಂಗಿದ್ರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಪಾಪ. RCB ಫ್ಯಾನ್ಸ್ ಒಳ್ಳೆ ಫ್ಯಾನ್ಸು, ಸಪೋರ್ಟ್ ಮಾಡ್ತಾರೆ. ನಮ್ ಮ್ಯಾನೇಜ್ಮೆಂಟ್ ಕರ್ತವ್ಯ ಏನು, ಬರೋದು ಇಲ್ಲಿ ಹಿಂಗ್ ಕುತ್ಕೊಬಿಡೋಣ, ಹಿಂಗ್ ನೋಡೋಣ, ಅವ್ರನ್ನೊಂದ್ಸಲ ನೋಡೋಣ, ಹಿಂಗೆ ಇವ್ರನ್ನೊಂದ್ಸಲ ಎತ್ತಿ ಅನ್ನೋಣ ಅಷ್ಟೇ. ಆಯ್ತಾ? ಈ ಕಡಲೆ ಬೀಜ ಬೇರೆ ಖಾಲಿ ಆಯ್ತಲ್ಲ. ಎತ್ತಿ ಬಡ್ಡಿ ಮಗನೆ, ಎಲ್ಲ ಆಕ್ಷನ್ಗೂ ಬರ್ತಾನೆ, ಎತ್ತಿ ಅಂತಾನೆ, ಒಬ್ಬರನ್ನು ಕರ್ಕೊಳಲ್ಲ. ನೀವು ಹೋಗಿ, ಆಕ್ಷನ್ ಮುಗೀತು ಕಣ. ಸೊಳ್ಳೆ ತರ ಇದು. ಬೇಕಾಗಿಲ್ಲ, ಟ್ರೆಂಡ್ ಸೃಷ್ಟಿ ಮಾಡ್ಬೇಕು. ಆಮೇಲೆ ಏನೇ ನೋಡಿದ್ರು ಕೆಪ್ರ ತರ ಫೋನ್ ಮಾಡ್ತಾವ, ನೀ ತಿಂಗ್ಳು EMI ಕಟ್ಟಿಲ್ಲ, ಕಟ್ಟು ಅಂತ. ನೀವು ಹೋಗಿ, ಆಕ್ಷನ್ ಮುಗೀತು ಕಣ. ಬೇರೆ ಇದು ಹೊಟ್ಟೆ ಹೋಯ್ತಲ್ಲ, ಇದು ಹೊಟ್ಟೆ ಹೋಯ್ತು, ಇದು ಬಟ್ಟೆ ಹೊಂಟೋಯ್ತಾ?